ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾಳೆ ಬೆಳಗ್ಗೆ ತಿಂಡಿ ಮಾಡೋದಕ್ಕೋಸ್ಕರ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿವಸ ಮಧ್ಯಾಹ್ನನೇ ನಾನು ಇದನ್ನ ನೆನೆಸ್ತಾ ಇದ್ದೀನಿ. ನೋಡಿ, ಇದು ಬಂದು ಸ್ಟೀಲ್ ಕಟ್ ಓಟ್ಸ್ ಅಂತ ಸಿಗುತ್ತೆ. ನೀವು ಯಾವ ಬ್ರ್ಯಾಂಡ್ದವರು ತಗೋಬಹುದು. ಈ ಸ್ಟೀಲ್ ಕಟ್ ಓಟ್ಸು ಬಹಳ ಒಳ್ಳೆಯದು ಹೆಲ್ತ್ಗೆ. ಈ ಓಟ್ಸಲ್ಲೇ ಇದು ತುಂಬಾ ಒಳ್ಳೆ ವೆರೈಟಿ ಇರುತ್ತೆ. ಎಷ್ಟೊಂದು ಸಿಗುತ್ತೆ ವೆರೈಟಿ. ಪ್ಲೇನ್ ಓಟ್ಸು ಮತ್ತೆ ರೋಲ್ಡ್ ಓಟ್ಸು, ಸ್ಟೀಲ್ ಕಟ್ ಓಟ್ಸು ಅಂತ. ಅದರಲ್ಲಿ ಇದೊಂದು ವೆರೈಟಿ ಸ್ಟೀಲ್ ಕಟ್ ಓಟ್ಸ್. ಇಲ್ಲಿ 2 ಕಪ್ಪು ತಗೊಂಡಿದ್ದೀನಿ. 1 ಕಪ್ಪು ಯಾವ ಮೆಷರ್ಮೆಂಟ್ ಗ್ಲಾಸಲ್ಲಾದ್ರೂ ನೀವು ತಗೋಬಹುದು. 2:1. ಇವಾಗ 2 ಕಪ್ಪು ಸ್ಟೀಲ್ ಕಟ್ ಓಟ್ಸ್ಗೆ ಉದ್ದಿನ ಗೋಲ ತಗೊಂಡಿದ್ದೀನಿ. ರೌಂಡ್ ಆಗಿರುತ್ತಲ್ಲ, ಹೋಲ್ ಉರಿದು ಅದು. ಇದು 1 ಕಪ್ ಹಾಕೋಬೇಕು. 3 ರಿಂದ 4 ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 6 ಅವರ್ಸ್ ಆದರೂ ನೆನೆಸ್ಬೇಕು. 6 ಅವರ್ಸ್ ನೆನೆಸಿದ್ಮೇಲೆ ಚೆನ್ನಾಗಿ ನೈಸಾಗಿ ರುಬ್ಬಿ ಉಪ್ಪು ಹಾಕಿ ಕಲಸಿಟ್ಟು ಫರ್ಮೆಂಟೇಷನ್ಗೆ ಓವರ್ ನೈಟ್ ಬಿಡಬೇಕು. ಬೆಳಗ್ಗೆಗೆ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಇವಾಗ ಬಿಸಿಲು ಕಾಲ ಆಗಿರೋದ್ರಿಂದ ಏನು ಯೋಚನೆ ಇಲ್ಲ, ಬೇಗ ಫರ್ಮೆಂಟೇಷನ್ ಆಗುತ್ತೆ. ಸೂಪರ್ ಆದಂಥ ಸ್ಟೀಲ್ ಕಟ್ ಓಟ್ಸ್ ಇಡ್ಲಿ ರೆಡಿ ಆಗುತ್ತೆ ಬೆಳಗ್ಗೆಗೆ. ಇವಾಗ ನಾನು ಇದನ್ನು ತೊಳೆದ್ಬಿಟ್ಟು ಕ್ಲೀನಾಗಿ ನೀರು ಹಾಕಿ ನೆನೆಸಿಡ್ತೀನಿ. ಒಂದು 6 ಅವರ್ಸ್ ಆದಮೇಲೆ ರುಬ್ಬಿಟ್ಟು ಉಪ್ಪು ಹಾಕಿ ಕಲಸಿಡ್ತೀನಿ. ಬೆಳಗ್ಗೆಗೆ ನಿಮಗೆ ಹೇಗೆ ಬಂದಿದೆ ಅಂತ ತೋರಿಸಿ ಇಡ್ಲಿ ಮಾಡಿ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಿನ್ನೆ ನೀವು ನೋಡಿರ್ಬೋದಲ್ವಾ, ಸ್ಟೀಲ್ ಕಟ್ ಓಟ್ಸು ಉದ್ದಿನ ಬೇಳೆನ ಮಧ್ಯಾಹ್ನನೇ ನೆನೆಸಿ ಸಂಜೆ ರುಬ್ಬಿಟ್ಟಿದ್ದೆ. ಉಪ್ಪು ಹಾಕಿ ಚೆನ್ನಾಗಿ ಕಲಸಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ. ಗೊತ್ತಾಗುತ್ತೆ ನಿಮಗೆ, ಗೂಡಾಗಿ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇವಾಗ ಬಿಸಿಲು ಕಾಲ ಅಲ್ವಾ, ಬೇಗ ಫರ್ಮೆಂಟ್ ಆಗಿಬಿಡುತ್ತೆ. ಅದೇ ಚಳಿಗಾಲದಲ್ಲಿ ಸ್ವಲ್ಪ ನಿಧಾನ. ಆವಾಗ ತೀರಾ ಚಳಿ ಇದ್ದಾಗ ಅದು ಉದುಗ್ ಬರಲ್ಲ. ಆವಾಗ ಒಂಚೂರು ಸೋಡಾ ಹಾಕಬೇಕಾಗತ್ತೆ. ಇವಾಗ ಸೋಡಾ ಏನು ಬೇಡ, ಹಾಗೇನೆ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕನ್ಸಿಸ್ಟೆನ್ಸಿನೂ ಕೂಡ ಕರೆಕ್ಟಾಗಿದೆ. ಈಗ ಇಡ್ಲಿ ತಟ್ಟೆಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಚ್ಚಿಬಿಟ್ಟು ಇಡ್ಲಿ ಮಾಡ್ಕೋಬೋದು. ಆರೋಗ್ಯಕರವಾದ ಸ್ಟೀಲ್ ಕಟ್ ಓಟ್ಸಿನ ಇಡ್ಲಿ ಬನ್ನಿ ಮಾಡೋಣ. ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ ಆಲ್ರೆಡಿ ನಾನು. ಇವಾಗ ಪ್ಲೇಟ್ಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನು ಹಾಕೋಣ. ಮಾಮೂಲಿ ಅಕ್ಕಿ ಇಡ್ಲಿ, ರವೆ ಇಡ್ಲಿ ಎಲ್ಲ ಮಾಡ್ಕೊತಾ ಇರ್ತೀರಲ್ವ, ಈ ಥರ ಓಟ್ಸನ್ನು ಬಳಸಿ ಇಡ್ಲಿ ಮಾಡಿ. ಇದರಲ್ಲೇ ರೋಲ್ಡ್ ಓಟ್ಸು, ಸ್ಟೀಲ್ ಕಟ್ ಓಟ್ಸು, ಪ್ಲೇನ್ ಓಟ್ಸು ಎಲ್ಲ ಬರುತ್ತೆ. ಆದಷ್ಟು ಹೆಲ್ತಿಯಾಗಿರೋದು ಈ ಸ್ಟೀಲ್ ಕಟ್ ಓಟ್ಸು. ತುಂಬ ಒಳ್ಳೆಯದು ಹೆಲ್ತ್ಗೆ. ಫೈಬರ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಇದರಲ್ಲಿ. ಈ ಥರ ಎಲ್ಲ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ನೀವು. ಹೆಲ್ತ್ ಕಾನ್ಷಿಯಸ್ ಇರೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ, ಡಯಾಬಿಟಿಕ್ ಇರೋರಿಗೆ ಹೇಳಿ ಮಾಡಿಸಿದ ತಿಂಡಿ ಇದು. ಸ್ವಲ್ಪನೇ ಹಾಕ್ಕೋಬೇಕು. ನಾನಿಲ್ಲಿ 2 ಪ್ಲೇಟಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. 14 ಇಡ್ಲಿ ಆಗುತ್ತೆ 2 ಪ್ಲೇಟಿಂದ. ನಾರ್ಮಲ್ ಇಡ್ಲಿ ಎಷ್ಟು ಟೈಮ್ ತಗೊಳುತ್ತೋ ಅಷ್ಟೇ ಇದು ತಗೊಳ್ಳೋದು. 15 ನಿಮಿಷ ಸಾಕು. 15 ನಿಮಿಷ ಆಗಿದೆ. ಒಲೆ ಉರಿ ಆಫ್ ಮಾಡಿದ್ದೀನಿ. ಬನ್ನಿ ನೋಡೋಣ ಹೇಗಾಗಿದೆ ಅಂತ. ನೋಡಿ, ವಾವ್, ಎಷ್ಟು ಸಾಫ್ಟಾಗಿದೆ ಗೊತ್ತಾ? ನೋಡಿ, ತಟ್ಟೆಗೆ ಇಡ್ಲಿ ಹಾಕ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿದೆ. ಕಲರ್ ಸ್ವಲ್ಪ ಡಿಮ್ ಆಗಿ ಬರುತ್ತೆ, ಬಿಕಾಸ್ ಓಟ್ಸ್ ಕಲರ್ ಆ ಥರ. ಈಗ ಎಳ್ಳು ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತು ಖುಷಿ ಕೊಡುತ್ತೆ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿಬಿಟ್ಟು ಓಟ್ಸಿಂದ ಆದಷ್ಟು ಈ ಥರ ರೆಸಿಪಿಗಳನ್ನ ಮಾಡ್ಕೊಳ್ಳಿ. ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್, ಸಿ ಯು.